ಕರ್ನಾಟಕದಲ್ಲೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ನೀಟ್ ಹಗರಣದ ವಿರುದ್ಧ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಇವತ್ತು ಮಂಡ್ಯದಲ್ಲಿ ನೀಟ್ ಹಗರಣದ ವಿರುದ್ಧ ಪ್ರತಿಭಟನೆ ನಡೆದಿರುವಂಥದ್ದು. ಕೇಂದ್ರದ ವಿರುದ್ಧ ವಿದ್ಯಾರ್ಥಿಗಳು ಬೃಹತ್ ಹೋರಾಟವನ್ನು ಮಾಡಿದ್ದಾರೆ. ರಾಜ್ಯದ ಮಂಡ್ಯದಲ್ಲಿ ನೀಟ್ ಹಗರಣದ ವಿರುದ್ಧ ಪ್ರತಿಭಟನೆ ನಡೆದಿದೆ. ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಬೃಹತ್ ಹೋರಾಟವನ್ನು ಮಾಡಿದ್ದಾರೆ. ಜಿಲ್ಲಾ ಯೂತ್ ಕಾಂಗ್ರೆಸ್ನಿಂದ ಇವತ್ತು ಭಾರಿ ಪ್ರೊಟೆಸ್ಟ್ ನಡೆದಿದೆ. ಮಂಡ್ಯದಲ್ಲಿ ಪ್ರತಿಭಟನೆಯಲ್ಲಿ ಶಾಸಕ ಗಣಿಗ ರವಿಕುಮಾರ್ ಭಾಗಿಯಾಗಿದ್ದಾರೆ. ನೀಟ್ ಹಗರಣ, ಶಿಕ್ಷಣ ಅವ್ಯವಸ್ಥೆ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯವನ್ನು ಮಾಡಿದ್ದಾರೆ. ಅಂದರೆ ಇವಾಗ ರಾಜ್ಯದಲ್ಲೂ ಕೂಡ ಈ ಒಂದು ನೀಟ್ ಹಗರಣದ ಒಂದು ಕಿಚ್ಚು ಹೆಚ್ಚಾಗಿರುವಂಥದ್ದು. ಎಸ್ಪೆಷಲಿ ಕಾಂಗ್ರೆಸ್, ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಈ ವಿಚಾರವಾಗಿ ಈಗ ರಾಜ್ಯದ ಬೇರೆ ಬೇರೆ ಕಡೆ ಯೂತ್ ಕಾಂಗ್ರೆಸ್ನ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶಾಸಕ ಗಣಿಗ ರವಿಕುಮಾರ್ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನೀಟ್ ಹಗರಣ, ಶಿಕ್ಷಣದ ಅವ್ಯವಸ್ಥೆ ಅಂದರೆ ಟೋಟಲ್ ಸಿಸ್ಟಮ್ ಫೇಲ್ಯೂರ್ ಅಂತ ಈ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಲೇಬೇಕು ಅನ್ನುವಂಥದ್ದು ಅವರುಗಳ ಒತ್ತಾಯ. ರಾಜ್ಯದಲ್ಲಿ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ನ ನಾಯಕರುಗಳು ಕೂಡ ಈಗ ಕೇಂದ್ರದ ವಿರುದ್ಧ ಸಿಡಿದೆದ್ದಿದ್ದಾರೆ. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಮಂಡ್ಯದ ದೃಶ್ಯಾವಳಿ ತಾವು ನೋಡ್ತಾ ಇರುವಂಥದ್ದು. ಯೂತ್ ಕಾಂಗ್ರೆಸ್ ವತಿಯಿಂದ ಆಗಿರುವಂತಹ ಬೃಹತ್ ಪ್ರೊಟೆಸ್ಟ್ನ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಾ. ಪೊಲೀಸ್ ಫೋರ್ಸ್ನೊಂದಿಗೆ, ಅಂದರೆ ಸೆಕ್ಯೂರಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್, ಅವರುಗಳ ರಕ್ಷಣೆಯೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹೀಗಾಗಿ ಎಲ್ಲ ಪ್ಲೇಕಾರ್ಡ್ಸ್ನ ಹಿಡ್ಕೊಂಡು, ಬ್ಯಾನರ್ಗಳನ್ನು ಹಿಡ್ಕೊಂಡು ವಿದ್ಯಾರ್ಥಿಗಳು ಯೂತ್ ಕಾಂಗ್ರೆಸ್ನಿಂದ ಆಗಿರುವಂಥ ಒಂದು ಪ್ರತಿಭಟನೆ, ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ, ಧಿಕ್ಕಾರಗಳನ್ನು ಕೂಗಿದ್ದಾರೆ. ಮೋದಿಯವರ ವಿರುದ್ಧ ಧಿಕ್ಕಾರ, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಲೇಬೇಕು, ಇದು ಇವರ ಆಗ್ರಹ. 26 ದಿನಗಳಿಂದ ಜಂತರ್ ಮಂತರ್ನಲ್ಲಿ ಆಗ್ತಾ ಇದ್ದಂತಹ ಒಂದು ಹೋರಾಟ ಯಾವಾಗ ಸಂಸತ್ನ ಮುತ್ತಿಗೆ ಆಯಿತೋ, ಮುತ್ತಿಗೆ ಹಾಕೋದಕ್ಕೆ ಪ್ರತಿಭಟನಾ ನಿರತರು ಮುಂದಾದರೂ ಲಾಠಿ ಚಾರ್ಜ್ ಆಗುತ್ತೆ, ಟಿಯರ್ ಗ್ಯಾಸ್ ಪ್ರಯೋಗ ಆಗುತ್ತೆ, ಅಶ್ರುವಾಯು ಪ್ರಯೋಗ ಆಗುತ್ತೆ, ಅದಾದ ನಂತರ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ಳುತ್ತೆ, ಎಲ್ಲರಿಗೂ ಕೂಡ ಗಾಯಗಳಾಗುತ್ತೆ, ಪೊಲೀಸರಿಗೂ ಗಾಯ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಗಾಯ ಆಗುತ್ತೆ. ಇದು ಒಂದು ರೀತಿಯಲ್ಲಿ ಒಂದು ಕ್ರಾಂತಿಕಾರಿ ತಿರುವನ್ನು ಪಡೆದುಕೊಂಡ್ಬಿಡ್ತು. ಯಾಕೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಭಾರಿ ಪರ ಮತ್ತು ವಿರೋಧ ಚರ್ಚೆಗಳಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಮೇಲೆ ಇಷ್ಟೊಂದು ಆಕ್ರೋಶ ಯಾಕೆ, ಕ್ರೌರ್ಯ ಯಾಕೆ, ನಿಮಗೆ ಕರುಣೆ ಇಲ್ವಾ, ಸರ್ಕಾರಕ್ಕೆ ಕಣ್ಣು ಕಾಣುತ್ತಾ ಇಲ್ವಾ, ಇದು ಇವರ ಆಗ್ರಹ ಇರುವಂಥದ್ದು. ಇಲ್ಲಿಯ ತನಕ ಗಂಭೀರವಾದಂಥ ಒಂದು ಜವಾಬ್ದಾರಿಯುತ ಒಂದು ಪ್ರತಿಕ್ರಿಯೆ ಬಂದಿಲ್ಲ. ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ ಆಗಲಿ, ಪ್ರಧಾನಿಯವರಾಗಲಿ ಯಾರಿಂದಲೂ ಕೂಡ ಒಂದು ಜವಾಬ್ದಾರಿಯುತವಾದಂಥ ಪ್ರತಿಕ್ರಿಯೆ ಇಲ್ಲ. ಹೀಗಾಗಿ ಈ ಒಂದು ಪ್ರತಿಭಟನೆ ತೀವ್ರಗೊಳ್ತಾ ಇರುವಂಥದ್ದು.